ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಕೆಲವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ರಿಲೇಟೆಡ್ ಸ್ಪೆಸಿಮನ್ನ ಡಿಸ್ಕಸ್ ಮಾಡೋಣ. ಸೊ ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ, ಬಟ್ ಇದೇ ಥರ ನಿಮಗೆ ಫ್ಯೂಚರ್ಲ್ಲೂ ಕೂಡ ಎಲ್ಲ ಗೈಡೆನ್ಸ್ ಆಗಿರ್ಬೋದು ಮತ್ತು ಅಪ್ಡೇಟ್ಸ್ ಆಗಿರ್ಬೋದು ಮತ್ತು ಇನ್ಫಾರ್ಮೇಷನ್ ಆಗಿರ್ಬೋದು ಎಲ್ಲ ಥರದ್ದು ಹೆಲ್ಪ್ ನಮ್ಮ ಕಡೆಯಿಂದ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಇನ್ನೂವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿರಿ. ಸೊ ಇವಾಗ ನಾವು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಸೊ ಫಸ್ಟ್ ಸ್ಪೆಸಿಮನ್ ಇರೋದು ನಿಮಗೆ ಇದನ್ನು ಇಂಗ್ಲೀಷಲ್ಲಿ ಕ್ಯಾಜುರಿನಾ ಅಂತ ಕರೀತಾರೆ ಅಥವಾ ವಿಂಡ್ ಟ್ರೀ ಅಂತ ಕೂಡ ಕರೀತಾರೆ. ಸೊ ಕನ್ನಡದಲ್ಲಿ ಇದನ್ನು ಗಾಳಿ ಮರ ಅಂತ ಕರೀತಾರೆ. ಸೊ ಇದರದ್ದು ಲೀವ್ಸ್ ನಿಮಗೆ ಈ ಥರ ಕಾಣುತ್ತೆ. ಸೊ ಸಮಥಿಂಗ್ ನೀಡಲ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಸೂಜಿ ಥರ ನಿಮಗೆ ಇದರದ್ದು ಲೀವ್ಸ್ ಕಾಣುತ್ತೆ. ಮತ್ತು ಹಾಗೆಯೇ ಇದ್ರ ಜೊತೆಗೆ ನಿಮಗೆ ಕಾಯಿ ಕೂಡ ಇದೆ ಇದ್ರದ್ದು. ಸೊ ಇದನ್ನು ಪಾಡ್ ಅಂತ ಕೂಡ ಹೇಳ್ಬೋದು ಅಥವಾ ಕಾಯಿ ಅಂತ ಕೂಡ ಹೇಳ್ಬೋದು. ಈ ಥರ ನಿಮಗೆ ಕಾಣುತ್ತೆ. ನೆಕ್ಸ್ಟ್ ಸ್ಪೆಸಿಮನ್ ಬರೋದು ಇಲ್ಲಿ ನಿಮಗೆ ಯುಕೆಲಿಪ್ಟಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಇದನ್ನು ನೀಲಗಿರಿ ಮರ ಅಂತ ಕರೀತಾರೆ. ಸೊ ಇದರದ್ದು ಲೀವ್ಸ್ ನಿಮಗೆ ಈ ಥರ ಕಾಣುತ್ತೆ. ಸೊ ಅಂದರೆ ನಿಮ್ಮ ಪ್ರಕಾರನೇ ನೀವು ಯಾವ ಥರ ಇದನ್ನು ನೆನ್ಪಿಡೋಕ್ಕೆ ಸಾಧ್ಯ ಆಗುತ್ತೆ ಅದೇ ಥರ ನೀವು ನೆನ್ಪಿಟ್ಕೋಬಹುದು. ಸೊ ಇದು ಕೂಡ ಇಂಪಾರ್ಟೆಂಟ್ ಸ್ಪೆಸಿಮನ್ ಆಗಿರುತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಇಡೋದು. ಸೊ ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಬರೋದು ನೀಮ್ ಅಂತ ಅಥವಾ ಬೇವಿನ ಮರ ಅಂತ. ಸೊ ಇಲ್ಲಿ ನಿಮಗೆ ಕಾಣ್ತಿರೋದು ಬೇವಿನ ಕಾಯಿ ಅಂತ ಹೇಳ್ಬೋದು. ಸೊ ಕಾಯಿ ನಿಮಗೆ ಈ ಥರ ಕಾಣುತ್ತೆ, ಬಟ್ ಇದು ಕಾಯಿ ಸ್ವಲ್ಪ ಹಣ್ಣಾದಾಗ ನಿಮಗೆ ಯೆಲ್ಲೋಯಿಶ್ ಕಲರ್ ಕಾಣುತ್ತೆ, ಬಟ್ ಸೈಜ್ ಆ್ಯಂಡ್ ಶೇಪ್ ಸೇಮ್ ಇರುತ್ತೆ. ಹಾಗೆ ನೀವು ಇದ್ರದ್ದು ಲೀವ್ಸ್ ಕೂಡ ನೀವು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಇದು ಕೂಡ ನಿಮಗೆ ಎಕ್ಸಾಮಲ್ಲಿ ಇಡೋದು ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಕೂಡ ನಿಮಗೆ ಲೀವ್ಸ್ ಕ್ಲಿಯರಾಗಿ ಕಾಣ್ತಿದೆ, ಯಾವ ಥರ ಐಡೆಂಟಿಫೈ ಮಾಡ್ಕೋಬೋದು ಅಂತ. ಸೊ ನೆಕ್ಸ್ಟ್ ಇರೋದು ಹೆಬ್ಬೇವು ಅಂತ. ಸೊ ಇದು ಕೂಡ ಸ್ವಲ್ಪ ನೋಡೋಕ್ಕೆ ಸಿಮಿಲರ್ ಕಾಣುತ್ತೆ, ಬೇವಿನ ಥರನೇ ಕಾಣುತ್ತೆ, ಬಟ್ ಇದು ಹೆಬ್ಬೇವು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ಇದ್ರದ್ದು ಮರ ಕೂಡ ಆಗಿರ್ಬೋದು ಮತ್ತು ಲೀವ್ಸ್ ಕೂಡ ಆಗಿರ್ಬೋದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ನೀವು ಎರಡನ್ನೂ ಕಂಪೇರ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬರೋದು ಟೀಕ್ ಅಂತ ಅಥವಾ ಸಾಗುವಾನಿ ಅಂತ ಅಥವಾ ತೇಗ ಅಂತ ಕೂಡ ಕರೀತಾರೆ. ಸೊ ಇದ್ರದ್ದು ಸೀಡ್ ನಿಮಗೆ ಈ ಥರ ಕಾಣುತ್ತೆ, ಬಟ್ ಇದ್ರದ್ದು ಲೀವ್ಸ್ ಕೂಡ ನೀವು ನೋಡ್ಕೋಬೋದು. ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು, ಅಥವಾ ನಾವು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಾಸಿಬಲ್ ಆದರೆ ಅದನ್ನು ಕವರ್ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಕೂಡ ನಿಮಗೆ ಸಪ್ರೇಟಾಗಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ಒಂದು ಕೋರ್ಸ್ನ ಮಾಡ್ತಾಯಿದ್ವಿ. ಸೊ ಅದು ಕೂಡ ನಿಮಗೆ ರೆಡಿ ಆದರೆ ಆದಷ್ಟು ಬೇಗನೆ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಆ ಒಂದು ಕೋರ್ಸಲ್ಲಿ ನಿಮಗೆ ಎಲ್ಲ ಸ್ಪೆಸಿಮನ್ ಕವರ್ ಆಗುತ್ತೆ. ಸೊ ಪ್ಲ್ಯಾಂಟ್ಸ್ ಆಗಿರ್ಬೋದು, ಆ್ಯನಿಮಲ್ಸ್ ಆಗಿರ್ಬೋದು ಮತ್ತು ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅಂದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಏನೇನು ಸ್ಪೆಸಿಮನ್ ಕೇಳ್ತಾರೆ ಅದೆಲ್ಲವನ್ನು ನಾವು ಕವರ್ ಮಾಡಿದ್ದೀವಿ. ಮತ್ತು ನಿಮಗೆ ತುಂಬ ಲೋವೆಸ್ಟ್ ಪ್ರೈಸಲ್ಲಿ ಕೂಡ ಆ ಒಂದು ಸ್ಟಡಿ ಮೆಟೀರಿಯಲ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ, ನೀವು ಯಾವ ಥರ ಪರ್ಚೇಸ್ ಮಾಡ್ಕೋಬೋದು ಮತ್ತು ಅದು ಯಾವ ಥರ ಇರುತ್ತೆ ಹಂಗಂತ. ಬಟ್ ಇವಾಗ ನೀವು ಅಷ್ಟೇ ತಿಳ್ಕೊಳ್ಳಿ. ಮತ್ತು ಹಾಗೆಯೇ ಯಾರಿಗಾದರೂ ಆ ಒಂದು ಕೋರ್ಸ್ ಆಗಿರ್ಬೋದು ಅಥವಾ ಸ್ಟಡಿ ಮೆಟೀರಿಯಲ್ ಬೇಕು ಅಂತ ಅನಿಸಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಟೈಪ್ ಮಾಡಿ, ನಾವು ನಿಮಗೆ ಆದಷ್ಟು ಬೇಗನೆ ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಸ್ಪೆಸಿಮನ್ ಬರೋದು ಇದನ್ನು ಮೇಜ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಮತ್ತು ಕನ್ನಡದಲ್ಲಿ ಮೆಕ್ಕೆಜೋಳ ಅಂತ ಕರೀತಾರೆ. ಸೊ ಇದು ಸೀಡ್ಸ್ ನಿಮಗೆ ಈ ಥರ ಕಾಣುತ್ತೆ, ಯೆಲ್ಲೋಯಿಶ್ ಕಲರ್ ಆಗಿರುತ್ತೆ ಮತ್ತು ಸೀಡ್ದು ಸೈಜ್ ಸ್ವಲ್ಪ ದೊಡ್ಡದಾಗಿರುತ್ತೆ. ನೆಕ್ಸ್ಟ್ ಸ್ಪೆಸಿಮನ್ ಇರೋದು ಇದನ್ನು ಇಂಗ್ಲೀಷಲ್ಲಿ ಸೊರ್ಗಮ್ ಅಂತ ಕೂಡ ಕರೀತಾರೆ ಅಥವಾ ಜೋವಾರ್ ಅಂತ ಕೂಡ ಕರೀತಾರೆ, ಬಟ್ ಕನ್ನಡದಲ್ಲಿ ಇದನ್ನು ಜೋಳ ಅಂತ ಕರೀತಾರೆ. ಇದು ಜೋಳದ ತೆನೆ ನಿಮಗೆ ಈ ಥರ ಕಾಣುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಎಕ್ಸಾಮಲ್ಲಿ ಇಡಬಹುದು. ಸೊ ಇಲ್ಲಿ ಕೂಡ ನಿಮಗೆ ಕ್ಲಿಯರಾಗಿ ಕಾಣ್ತಿದೆ. ಸೊ ಜೋಳದ ತೆನೆ ಯಾವ ಥರ ಕಾಣುತ್ತೆ ಹಂಗಂತ. ಮತ್ತು ಹಾಗೆಯೇ ಜೋಳದ್ದು ಲೀವ್ಸ್ ಕೂಡ ನೀವು ಒಂದ್ಸಲ ನೋಡ್ಕೊಳ್ಳಿ. ಸೊ ಅದನ್ನು ಕೂಡ ನಿಮಗೆ ಇಡಬಹುದು. ಸೊ ಇವಾಗ ಈ ವಿಡಿಯೋ ಅಷ್ಟೇ. ಸೊ ಇದೊಂದು ಸಣ್ಣ ಇನ್ಫಾರ್ಮೇಷನ್ ಆಗಿತ್ತು, ನಾನು ಆಲ್ರೆಡಿ ಹೇಳಿದ್ದೀನಿ, ಬಟ್ ಏನು ವರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಿಸಿದೆ ಕಂಪ್ಲೀಟಾಗಿ ನಾವು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅದು ಸ್ಟಡಿ ಮೆಟೀರಿಯಲ್ ಮುಖಾಂತರ ಕೂಡ ಆಗಿರ್ಬೋದು ಅಥವಾ ವಿಡಿಯೋಸ್ ಮುಖಾಂತರ ಕೂಡ ಆಗಿರ್ಬೋದು. ಸೊ ನಾವು ನಿಮಗೆ ಕೊನೆಯವರೆಗೆ ಇದೇ ಥರ ಹೆಲ್ಪ್ ಮಾಡ್ತಾ ಇದ್ವಿ, ಏನೂ ವರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಹಾಗೆಯೇ ಕೊನೆದಾಗ ಬಂದುಬಿಟ್ಟು ಈ ಒಂದು ಸ್ಪೆಸಿಮನ್ದು ನೇಮ್ ಏನಿದೆ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಇದ್ರ ಜೊತೆ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ. ಸೊ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೆಲ್ಲ ಶೇರ್ ಮಾಡಿ. ಇದೇ ಥರ ಹೆಲ್ಪ್ ಮತ್ತು ಗೈಡೆನ್ಸ್ ಫ್ಯೂಚರಲ್ಲಿ ಕೂಡ ಬೇಕಂದರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.